ಪರವಾಗಿ ನೇತಾರ ಪರವಾಗಿ ಧ್ವನಿಯನ್ನ ಎತ್ತಾರೆ. ನಮಗೂ ಕೂಡ ನಮ್ಮ ಜಿಲ್ಲೆಗೆ ಅನುದಾನವನ್ನ ನೀಡಿದೆ ಅಂತ ಹೇಳಿ ಹೇಳ್ತಾರೆ. ಜೊತೆಗೆ ಬಹುಮುಖ್ಯವಾದಂತಹ ಏಮ್ಸ್ ಏನು ರಾಯಚೂರಿಗೆ ಅಂತ ಹೇಳಿದ್ರು ಅದಲ್ಲೂ ಕೂಡ ಅನುಷ್ಠಾನ ಆಗಿಲ್ಲ. ಅದ್ರ ಬಗ್ಗೆ ನಮಗೆ ಬಾಗಲಕೋಟೆಗೆ ಮಾಡಿಕೊಡ್ರಿ ಅಂತ ಹೇಳಿ ಹೇಳ್ತಾರೆ ಅನ್ನುವಂಥ ನಿರೀಕ್ಷೆ ನಮಗಿತ್ತು. ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಉದ್ಯೋಗಾವಕಾಶಕ್ಕೋಸ್ಕರ ಹಾಗೂ ನಮ್ಮೆಲ್ಲ ಯುವಕ ಮಿತ್ರರಿಗೆ ಏನಾದರೂ ಕಾರ್ಖಾನೆಯನ್ನ ತರುವಂತ ಕೆಲಸ ಆಗುತ್ತೆ ಸಂಸದರಿಂದ ಅನ್ನುವಂಥ ನಿರೀಕ್ಷೆ ಇತ್ತು. ಎಲ್ಲವೂ ಶೂನ್ಯ ಆಗಿದೆ. ಜೊತೆಗೆ ಇವತ್ತು ಏನು ಅಮೃತ್ ಯೋಜನೆಯನ್ನ ತಂದ್ರು ಕಳೆದ 6 ವರ್ಷದಿಂದ, ಅದನ್ನು ಕೂಡ ವೈಫಲ್ಯಗೊಂಡಿದೆ. ಹಾಗೂ ಜೆ ಸ್ಕೀಮ್ ಅಂತೇನು ಅಳವಡಿಕೆಯನ್ನು ಮಾಡಿದರೆ ಕೇಂದ್ರದಿಂದ ಇವತ್ತೇನು ಅನುಷ್ಠಾನಗೊಳಿಸ್ತಾ ಇದ್ದಾರೆ, ಅದು ಕೂಡ ಇವತ್ತು DPR ಮಾಡಲಿದ್ದೇನೆ ವಿಫಲಗೊಂಡಂತಹ ಸ್ಕೀಮ್. ಇವತ್ತು ನೀರಿನ ಶೇಖರಣೆ ಮಾಡಲಿದ್ದೇನೆ. ಇವತ್ತು ಮನೆ ಮುಂದೆ ಗರ್ಗರ್ ನಲ್ ಅಂತಾರೆ, ನಲ್ಲಲ್ಲಿ ನೀರೇ ಇಲ್ಲ ಅಂತಂದ್ರೆ ಗರ್ಗರ್ ನಲ್ ತಗೊಂಡು ಏನ್ ಮಾಡ್ಬೇಕು ಅಂತ ನಾನು ಹೇಳಕ್ ಬಯಸ್ತೀನಿ. ಇವತ್ತು ಇಂಥ ಒಂದು ವೈಫಲ್ಯದ ಸ್ಕೀಮ್ಗಳ ಜೊತೆಗೆ ರಸ್ತೆ ಆಗಿರ್ಬೋದು, ಇವೆಲ್ಲವೂ ಕೂಡ ಅವೈಜ್ಞಾನಿಕವಾಗಿ ಇವತ್ತು ರಸ್ತೆನ ತಂದಿರುವಂತದನ್ನ ನಾನು ಖಂಡಿಸ್ತೀನಿ. ಯಾಕಂದ್ರೆ ರೈತರ ಭೂಮಿಯನ್ನ 80 ರೂಪಾಯಿ ಸ್ಕ್ವೇರ್ ಫೀಟ್ ಅಲ್ಲಿ ಕೊಂಡ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ದಬ್ಬಾಳಿಕೆ ಮೂಲಕ ನೋಟಿಸ್ ಅನ್ನ ನೀಡೋದ್ರ ಜೊತೆಗೆ ಕೊಂಡ್ಕೊಂತಾ ಇರೋದು ಬಹಳ ವಿಷಾದ ಸಂಗತಿ. ಇವತ್ತು ಸಂಸದರು ಕೃಷಿ ಸಮಿತಿ ಅಧ್ಯಕ್ಷರು ಅಧ್ಯಕ್ಷರಾದ್ರೂ ಕೂಡ ಇವತ್ತು 80 ರೂಪಾಯಿಗೆ ಸ್ಕ್ವೇರ್ ಫೀಟ್ ಅನ್ನ ಜಮೀನನ್ನ ತಗೊಳ್ಳೋದಾಗಿರ್ಬೋದು. ಜೊತೆಗೆ ಇವತ್ತು ಬರ ಪರಿಹಾರ ನೀಡುವಲ್ಲಿ ಕೇಂದ್ರ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತರು ಕೂಡ ಅದ್ರ ಬಗ್ಗೆ ಕೂಡ ಧ್ವನಿ ಎತ್ತಿಲ್ಲ. ಇವತ್ತು ಕೃಷಿ ಸಮಿತಿ ಅಧ್ಯಕ್ಷರಾದರೂ ಕೂಡ ಅನರ್ಹರು ಅಂತ ಹೇಳೋದಕ್ಕೆ ಬಯಸ್ತೀವಿ. ದೊಡ್ಡದಾದಂತಹ ರೈತ ಪ್ರತಿಭಟನೆ ನಡೀತಾ ಇದೆ, ಅಲ್ಲೂ ಕೂಡ ಇವತ್ತು ಹೋಗಿ ಆ ರೈತ ಸಮಸ್ಯೆಯನ್ನು ಕೇಳುವಂತದ್ದಾಗಿಲ್ಲ. ಇವತ್ತು ತಮ್ಮದೇ ಒಂದು ಕ್ಷೇತ್ರವನ್ನ ಹೆಬ್ಬಳ್ಳಿ ಗ್ರಾಮವನ್ನ ಅಭಿವೃದ್ಧಿಗೊಳಿಸೋದಕ್ಕಾಗಲಿದ್ದರು. ಇವತ್ತು ಬಾದಾಮಿ ಮತ್ತು ಏನು ತಾಲೂಕಿದೆ ಅದು ಪ್ರವಾಸೋದ್ಯಮ ತಾಲೂಕು. ಇವತ್ತು ಅದನ್ನ ಅಭಿವೃದ್ಧಿಯ ಜೊತೆಗೆ ಇವತ್ತು ಸಾವಿರಾರು ಜನಕ್ಕೆ ಉದ್ಯೋಗ ಅವಕಾಶವನ್ನು ಅಲ್ಲಿ ಕಲ್ಪಿಸಿಕೊಡುವುದಾಗಿತ್ತು. ಅದರಲ್ಲೂ ಕೂಡ ವಿಫಲಗೊಂಡಿದ್ದಾರೆ. ನೇತಾರರಿಗೆ ಕೈಗಾರಿಕೋದ್ಯಮ ಮೂಲಕ ಅವರಿಗೆ ಇಂಟರ್ನ್ಯಾಷನಲ್ ಒಂದು ಎಕ್ಸ್ಪೋರ್ಟಿಂಗ್ ವ್ಯವಸ್ಥೆಯನ್ನು ನಮ್ಮ ಇದರಿಂದ ನಾವು ಟ್ಯಾಕ್ಸ್ ಕೊಡೋದು ಜಿಯೋ ಟ್ಯಾಕ್ಸ್ ಮೂಲಕ ಮಾಡಬಹುದಾಗಿತ್ತು. ಅದನ್ನು ಕೂಡ ವಿಫಲಗೊಂಡಿದ್ದಾರೆ. ಸಂಪೂರ್ಣವಾಗಿ ಇವತ್ತು ಸಂಸದರು ನಿರಾಸಕ್ತಿಯನ್ನು ಹೊಂದಿದ್ದಾರೆ. ಇವತ್ತು ಆದ್ರೂ ಕೂಡ 20 ವರ್ಷ ಅವರ ಸಾಧನೆಯನ್ನ ಇವತ್ತು ಗುರುಸಿಸಿ ಏನು ಅಪರೂಪದ ನಕ್ಷತ್ರ, ಅಪರೂಪದ ಇವತ್ತೇನು ಅಪರೂಪದ ರತ್ನ ನಮ್ಮ ಜಿಲ್ಲೆಗೆ ಸಿಕ್ಕಿರುವಂತದನ್ನ ಗುರುತಿಸಿ ಇವತ್ತು ಕೇಂದ್ರ ಸರ್ಕಾರ ಸಂಸದ ರತ್ನ ಅಂತೇಳಿ ಅವ್ರು ಮಾಡಿದಂತ ಸಾಧನೆಗಳು ಏನು ಎಲ್ಲೋ ಕೆಲವರಿಗೆ ಗಾಡಿ ವಿತರಣೆ, ಇನ್ಯಾವುದೋ ಒಂದು ಸಣ್ಣ ಪುಟ್ಟ ಎಂಎಲ್ಎಗಳು ತಂದಂತ ಫಂಡ್ ಉದ್ಘಾಟನೆ ಮಾಡೋದು, ನಾಟಕ ಉದ್ಘಾಟನೆ ಮಾಡೋದಕ್ಕೆ ಅವ್ರಿಗೆ ಸಂಸದ ರತ್ನ ಅಂತ ನೀಡಿದ್ದಾರೆ. ಅವ್ರಿಗೆ ಅಭಿನಂದನೆಯನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವೆಲ್ಲರೂ ಜಿಲ್ಲೆಯ ಜನರು, ವಿಶೇಷವಾಗಿ ಜಿಲ್ಲೆಯ ಜನರಿಗೆ ಸಾಕಷ್ಟು ಅವರು ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಆಗಿರ್ಬೋದು, ಫ್ಲಡ್